ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ನಮಸ್ಕಾರ ಸರ್. ಸರ್ ನಮಸ್ತೆ. ನಮಗೊಂದು ಬುಲಿಯೋರೋ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, ಮಹೀಂದ್ರ ಪ್ಯಾಸೆಂಜರು ವೈಟ್ ಬೋರ್ಡು, ಹೌದು ರೀ, ನಂದೇ ರೀ ಅದು. ಏನೈತೆ ರೀ ಮಾಡಲ್ಲು? ಅದು 2020 ರೀ. ಮ್ಯಾನುಫ್ಯಾಕ್ಚರ್ ಆಗಸ್ಟ್ ರೀ. ಹಾಂ. ರಿಜಿಸ್ಟ್ರೇಷನ್ ಆಗಸ್ಟ್ 2020. ಓಕೆ, ಒಟ್ಟಿನಲ್ಲಿ 2020 ಮಾಡಲ್ ಐತೆ ರೀ. ಹೌದು ರೀ. ಓಕೆ, ಓನರ್ ಎಷ್ಟಿಗಿದ್ರಿ ಗಾಡಿಗೆ? ನಾನೇ ಫಸ್ಟ್ ಓನರು. ಓಕೆ, ಗಾಡಿ ಯಾರು ತೊಗೊಂತೀರಿ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ? ಹೌದು ತಗೊಂಡವರು ರಿಜಿಸ್ಟರ್ ಅವ್ರ ಹೆಸರಿಗೆ ಮಾಡ್ಕೊಂಡ್ರೆ ಅವ್ರು ಸೆಕೆಂಡ್ ಆಗ್ತಾರೆ. ರನ್ನಿಂಗ್ಲಿ ಎಷ್ಟಾಗೈತೆ ಸರ್ ಕಿಲೋಮೀಟ್ರ್ ಓಡಿರೋದು? ಜೆನ್ಯೂನ್ ಆಗಿ 82,400 ಕಿಲೋಮೀಟ್ರ್ ಹೊಡೈತ್ರಿ. ಶೋರೂಮ್ದಾಗ ಸರ್ವಿಸ್ ಆಗಿರೋ ಗಾಡಿ ರೀ. ಹಾಂ. ಸರ್ವಿಸ್ ಹಿಸ್ಟ್ರಿ ರೆಕಾರ್ಡು ಎಲ್ಲ ಅದ ರೀ ನನ್ನ ಹತ್ರ. 82,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಐತೆ ರೀ, ಮತ್ತು ಶೋರೂಮಲ್ಲೇ ಸರ್ವಿಸ್ ಮಾಡ್ತಿದ್ರು, ಪ್ರತಿಯೊಂದು ಕೂಡ ಶೋರೂಮ್ ರೆಕಾರ್ಡ್ ಐತೆ ರೀ ಗಾಡಿ? ಹೌದು ರೀ. ಓಕೆ, ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತೆ ರೀ? 4 ಟೈರ್ ಏನು ರನ್ನಿಂಗ್ ಗಾಡಿಗೆ ಹಾಕಿರೋದು ರೀ 90% ಅವ ರೀ. JK ಟೈರ್ ಅವ ರೀ, ಬಟನ್ ಟೈರ್. ಹಾಂ. ಸ್ಟೆಪ್ನಿ 50% ಅದ ರೀ. ಓಕೆ, ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಿಲ್ಲ ಯಾವ ಥರ ಇಟ್ಟಿದ್ರೆ ಸರ್ ತಾವು? ಗಾಡಿ ಇಂಜನ್ ಕಂಡೀಷನ್ ಅಂತೂ ಪೂರ್ತಿ ಶೋರೂಮ್ ಮೇಂಟೈನ್ ರೀ. 10,000 ಕಿಲೋಮೀಟ್ರಿಗೆ ಒಂದು ಸತಿ ಒಂದು 100 ಕಿಲೋಮೀಟ್ರ್ನು ರನ್ ಆಗಕ್ಕೆ ಬಿಡ್ತಿರ್ಲಿಲ್ಲ ನಾನು. ಕರೆಕ್ಟ್ 10,000 ಕಿಲೋಮೀಟ್ರಿಗೆಲ್ಲ ಸರ್ವಿಸ್ ಮಾಡ್ತೀನಿ ರೀ ಶೋರೂಮ್ದಾಗ. ಹಾಂ ಹಾಂ. ಇನ್ನು ಬಾಡಿ ಅಂದ್ರೆ ರೈತರ ಲೆಕ್ಕದಾಗ ರನ್ ಆಗಿರೋ ಗಾಡಿ ಅದ ರೀ. ಒಂದು 2-3 ಕಡೆ ಸ್ಕ್ರ್ಯಾಚಸ್ ಅವ ರೀ. ಹೌದ್ರಾ? ಹಾಂ. ಓಕೆ, ರೈತರ ಕೆಲಸ ಅಂತೂ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಸಣ್ಣ ಪುಟ್ಟ ಕ್ರ್ಯಾಶಸ್ ಆಗಿದೆ ಅಂತ ಹೇಳಿ. ಹೌದು ರೀ, ಹೊಲದಾಗೆಲ್ಲ ಹೋಗ್ತಿರ್ತೀನಲ್ರಿ, ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಅವ ರೀ. ಓಕೆ, ಅದು ಬಿಟ್ಟರೆ ಮೇಜರಾಗಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಗಾಡಿ ಮೇಲೆ ಕೇಸಸ್ಸು, ಯಾವುದಿಲ್ಲ. ಪ್ರಾಬ್ಲಮ್ ಇಲ್ಲ? ಇಲ್ಲ. ಇನ್ಸೂರೆನ್ಸ್ನು ಪೂರ್ತಿ 11.5 ತಿಂಗಳ ಇನ್ಸೂರೆನ್ಸ್ ಅದ ರೀ. ಒಂದು ವಾರ ಐತ್ರಿ ಇನ್ಸೂರೆನ್ಸ್. ಫುಲ್ ಇನ್ಸೂರೆನ್ಸ್ ಕಂಪ್ರೆನ್ಸಿವ್ ಮಾಡಿಸಿ ಓಕೆ. ಸೆಪ್ಟೆಂಬರ್ 31, 2026 ತನಕ ಇನ್ಸೂರೆನ್ಸ್ ಚಾಲ್ತಿದಾಗ ಅದ ರೀ. ಓಕೆ, 11 ತಿಂಗಳ ತನಕ ಗಾಡಿ ತೊಗೊಂಡ್ರೆ ಇನ್ಶೂರೆನ್ಸ್ ಕೂಡ ಸಿಗ್ತೈತೆ ರೀ. FC ಅಂತೂ ರನ್ನಿಂಗ್ ಇದ್ದೇ ಇರ್ತೈತೆ ರೀ, ವೈಟ್ ಬೋರ್ಡ್ ಅಂತ ಬಳಕ. ಹೌದು ರೀ. ಓಕೆ, ತಮ್ಮ ಕೈಯಲ್ಲಿ ಮೈಲೇಜ್ ತಲೆಗೆ ಏನು ಬರ್ತೀವಿ ಸರ್? ನನ್ನ ಕೈಯಾಗ ನಾನು ಭಾರಿ ಸ್ಮೂತ್ ಹೊಡಿತೀನಿ ರೀ. ಫ್ಯಾಮಿಲಿ ಕಾರ್ ಅಲ್ರಿ. ಹ್ಞೂ. ನಾನು 50ರಿಂದ 80 ಒಳಗಡೆ ಹೊಡಿತೀನಿ ರೀ. 16 ಕಿಲೋಮೀಟ್ರ್ ಬರ್ತದೆ ರೀ. 16ರಿಂದ 17 ತನಕ ಬರ್ತದೆ AC ಹೌದಾ? ಹಾಕೊಂಡ್ರೆ. ಹ್ಞೂ. AC ಹಾಕೊಂಡ್ರು ಕೂಡ 15 BS6 ಅಲ್ರಿ. BS6ಗೆ ಸ್ಮೂತ್ನೆಸ್ ಜಾಸ್ತಿ ಇರೋ ಸಲುವಾಗಿ ಮೈಲೇಜ್ ಜಾಸ್ತಿ ಅದ ರೀ ಇದಕ್ಕೆ. ಓಕೆ ಸರ್. ಇನ್ನು ಗಾಡಿ ಒಳಗೆ ಸರ್ ಇಂಟೀರಿಯರ್ ಎಲ್ಲ ನೋಡೋದು ಕಂಪ್ನಿ ಪೀರಿಯಡ್ ಬಂದಿರೋದಾಗಿರ್ಬೋದು, ಏನೇನು ಐತೆ ರೀ ಫೀಚರ್ಸ್ ಇದಕ್ಕೆ ಒಳಗಡೆ? ಕಂಪ್ನಿ ಫಿಟ್ಟೆಡ್ ಪವರ್ ವಿಂಡೋ ಬಂದವ ರೀ. ಮ್ಯೂಸಿಕ್ ಸಿಸ್ಟಮ್ ಬಂದದ ರೀ. ABS ಅದ ರೀ. ಏರ್ ಬ್ಯಾಗ್ ಅದ ರೀ. ಹ್ಞೂ. ಎಲ್ಲನೂ ಕಂಪ್ನಿ ಕಡೆಯಿಂದ ಬಂದಿರೋದು ರೀ. ನಾನು ಮಾಡ್ಕೊಂಡಿರೋದಂದ್ರೆ ಸೀಟ್ ಕವರು, ಹ್ಞೂ. ಮತ್ತು ಮ್ಯಾಟ್ ಕವರು, ಒಂದು ಫ್ರಂಟ್ ಡ್ಯಾಶ್ ಕ್ಯಾಮ್ರಾ ರೀ. ರನ್ನಿಂಗ್ನಾಗ ರೆಕಾರ್ಡಿಂಗ್ ಹಾಕ್ಬೋದು ಹೋಗ್ತಿರ್ತದೆ. ಸೇಫ್ಟಿ ಕ್ಯಾಮ್ರಾ ಅದ ರೀ. ಒಂದು ಓಕೆ, ಫ್ರಂಟ್ ಸೈಡ್ ಕೂಡ ಕ್ಯಾಮ್ರಾ ಹಾಕ್ಸಿದ್ದಾರೆ? ಕ್ಯಾಮ್ರಾ ಹಾಕ್ತೀನಿ ರೀ. ಓಕೆ, BS6 ವೇರಿಯಂಟು ಟಾಪ್ ವೇರಿಯಂಟ್ ಏನು ಸರ್ ಇದು ಆಪ್ಷನಲ್ಲು? ಹೌದು ರೀ. B6 ಆಪ್ಷನಲ್ ರೀ. ಮಾಡಲ್ ನಂಬರ್ ರೀ. BS6 ಗಾಡಿ ರೀ ಇದು. ಓಕೆ, 2020 BS6 ಏನು ಓಪನಿಂಗ್ ಆಗೈತಲ್ಲ, ನೀವು ಅವಾಗೆ ತೊಗೊಂಡಿದ್ದು ಗಾಡಿ ಇದು? ಹಾಂ, ಓಪನಿಂಗ್ ಆಗೋದು ಫಸ್ಟ್ ತಿಂಗಳದಾಗೆ ನಂದೇ ಗಾಡಿ ತೊಗೊಂಡೇನಿ ರೀ ಕಲಬುರ್ಗಿಯಾಗ ಫಸ್ಟ್. ಓಕೆ ಸರ್, ಇವಾಗ ಗಾಡಿ ಇರುವಂಥ ಲೊಕೇಶನ್ ಕೂಡ ಇದು ಕಲಬುರಗಿಯಲ್ಲಿ ಇರುವಂಥದ್ದಾ? ಕಲಬುರ್ಗಿದಾಗ ಇರ್ತೀನಿ ರೀ. ಟೌನ್ ಸರ್ ಅಕ್ಕಪಕ್ಕ ಐತ್ರಿ? ಕಲಬುರ್ಗಿ ನಗರ ಪ್ರದೇಶ ರೀ. ಹೌದ್ರಾ? ಹಾಂ ರೀ. ಓಕೆ ಸರ್, ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? 8,40,000 ರೂಪಾಯಿ ನಂದು ನಿರೀಕ್ಷೆ ಅದ ರೀ. ಓಕೆ, ಮಾಡಲ್ ಬಂದುಬಿಟ್ಟು 2024 ಮಾಡಲ್ ಐತ್ರಿ. ತಾವು ಸಿಂಗಲ್ ಓನರು, ಗಾಡಿ ಯಾರು ತೊಗೊಂತಾರೆ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ. ಇನ್ಶೂರೆನ್ಸ್ ಕೂಡ ಇವಾಗ ರೀಸೆಂಟ್ಲಿ ಕಟ್ಟಿದ್ದಾರೆ. ಇನ್ನು ಗಾಡಿ ತೊಗೊಂಡ್ರೆ 11 ತಿಂಗಳ ತನಕ ಇನ್ಶೂರೆನ್ಸ್ ಅಂತ ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು. ರೇಟ್ ಬಂದುಬಿಟ್ಟು 8,40,000 ಹೇಳತ್ತೆ. ನಮ್ಮ ಕಡೆಯಿಂದ ಬಂದವರಿಗೆ ನೆಗೆಶ್ಬಲ್ ಏನು ಮಾಡಿಕೊಡ್ತೀರಾ? ನಿಮ್ಮ ಚಾನಲ್ ಹೇಳ್ಕೊಂಬಂದ್ರು ನಮ್ಮಂಗೆ ರೈತರವ್ರು ಇದ್ರಪ್ಪ ಅಂದ್ರೆ ಮಾಡೋಣ ರೀ. ಸ್ವಲ್ಪ ಒಳ್ಳೇದೇ ಮಾಡಮ್ಮ ಅಂತ. ರೈತರ ಬಗ್ಗೆ, ಕಲಾವಿದ್ರ ಬಗ್ಗೆ ನಮ್ಗೆ ಭಾಳ ಗೌರವ ಅದ. ಹ್ಞೂ. ಇಂಥವ್ರ ಪ್ರೊಫೈಲ್ದವ್ರು ಬಂದರೆ ನಮ್ಮಿಂದನೇ ಸ್ವಲ್ಪ ಕಡಿಮೆ ಮಾಡಿಬಿಡೋಣ. 8,40 ಫಿಕ್ಸ್ ಏನಾಗಲ್ಲ, ಆದರೆ ಹ್ಞೂ. ಹತ್ತಿರ ಬಂದರೆ ರೈತರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಯಾರೇ ಕೂಡ ಬಂದರೂ ಕೂಡ ನೆಗೆಶ್ಬಲ್ ಆಗುವಂಥದ್ದು. ಹೌದು, ಆಗ್ತದೆ ರೀ. ಓಕೆ, ಗಾಡಿ ಅಂತ ಲೊಕೇಶನ್ ಅದೇ ಕಲಬುರಗಿ ನಗರ ಅಂತ ಹೇಳಿದ್ರಿ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಇದೇ ನಂಬರ್ ರೀ. ಓಕೆ, ಅಪ್ಡೇಟ್ ಮಾಡ್ತೀನಿ ಸರ್. ನೋಡಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಆಯಿತು ರೀ, ಆಯಿತು. ಖಂಡಿತವಾಗ್ಲೂ ಮಾಡ್ತೀನಿ ರೀ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್.